ನಿಮ್ಮ ಮನೆ ವಿಶ್ರಾಂತಿ ಪಡೆಯುವ ತಾಣವಾಗಿದೆಯೇ ಅಥವಾ ಪ್ರತಿದಿನವೂ ಸಂಘರ್ಷ ನಡೆಯುವ ರಣರಂಗವಾಗಿದೆಯೇ? ದಾಂಪತ್ಯ ಎನ್ನುವುದು ಸುಂದರವಾದ ಪಯಣವಾಗಬೇಕಿತ್ತು. ಆದರೆ ಇಂದು ಅನೇಕ ಮನೆಗಳಲ್ಲಿ ಅದು ಅಸಮಾಧಾನ ಮತ್ತು ಮೌನದ ಶಿಕ್ಷೆಯಾಗಿ ಮಾರ್ಪಟ್ಟಿದೆ. ಬುದ್ಧನ ಶಾಂತಿ ಕೇವಲ ಕಾಡಿನಲ್ಲಿರುವವರಿಗಷ್ಟೇ ಅಲ್ಲ, ಸಂಸಾರದಲ್ಲಿರುವವರಿಗೂ ಸಾಧ್ಯವಿದೆ ಎಂದು ಭಗವಾನ್ ಬುದ್ಧರು ತೋರಿಸಿಕೊಟ್ಟಿದ್ದಾರೆ. ಹಾಗಾದರೆ ನಿಮ್ಮ ಮನೆಯನ್ನು ನರಕದ ಕಿಚ್ಚಿನಿಂದ ಮುಕ್ತಗೊಳಿಸಿ ಮರಳಿ ಶಾಂತಿ ತುಂಬಲು ಬುದ್ಧರು ನೀಡಿದ ಆ 3 ಅಮೂಲ್ಯ ಸೂತ್ರಗಳು ಯಾವುವು? ಇಂದು ತಿಳಿಯೋಣ. ಮೊದಲನೆಯ ಸೂತ್ರ: ಸತ್ಯ ಮಾತು ಪ್ಲಸ್ ಮೃದುವಾದ ಮಾತು. ನಮ್ಮಲ್ಲಿ ಬಹಳಷ್ಟು ದಾಂಪತ್ಯ ಸಮಸ್ಯೆಗಳು ಏನು ಹೇಳಿದೆವು ಎನ್ನುವುದಕ್ಕಿಂತ ಹೇಗೆ ಹೇಳಿದೆವು ಎಂಬುದರಿಂದಲೇ ಹುಟ್ಟುತ್ತವೆ. ಸತ್ಯವಾದ ಮಾತು ಕೂಡ ಕತ್ತಿಯಂತೆ ಇರಬಾರದು ಎನ್ನುತ್ತಾರೆ ಬುದ್ಧರು. ಸತ್ಯವೆಂಬ ಹೆಸರಿನಲ್ಲಿ ನಾವು ಆಡುವ ಒರಟು ಮಾತುಗಳು ಸಂಗಾತಿಯ ಮನಸ್ಸಿನಲ್ಲಿ ಆಳವಾದ ಗಾಯವನ್ನು ಮಾಡುತ್ತವೆ. ಅಭ್ಯಾಸ ಮಾಡಿ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. ನೀನು ಯಾವಾಗಲೂ ಹೀಗೆ ಎನ್ನುವ ಆರೋಪದ ಭಾಷೆಯನ್ನು ಬಿಡಿ. ಕೆಲ್ಲಲು ಮಾತನಾಡಬೇಡಿ. ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಲು ಮಾತನಾಡಿ. ಒಂದು ಮೃದುವಾದ ವಾಕ್ಯ ಇಡೀ ದಿನದ ಜಗಳವನ್ನು ನಿಲ್ಲಿಸುವ ಶಕ್ತಿ ಹೊಂದಿದೆ. ಎರಡನೆಯ ಸೂತ್ರ: ಅಹಂಕಾರವನ್ನು ಕರಗಿಸಿ. ದಾಂಪತ್ಯದಲ್ಲಿ ಇಬ್ಬರು ನಾನೇ ಸರಿ ಎಂದು ಗೆಲ್ಲಲು ಪ್ರಯತ್ನಿಸಿದರೆ ಅಲ್ಲಿ ಸಂಬಂಧವೇ ಸೋತು ಹೋಗುತ್ತದೆ. ನಾನು ಎಂಬ ಅಹಂಕಾರವೇ ದುಃಖದ ಮೂಲ. ನಾವು ನಮ್ಮ ಸಂಗಾತಿಯ ಜೊತೆ ಜಗಳವಾಡುವುದಿಲ್ಲ, ಬದಲಿಗೆ ಅವರಲ್ಲಿ ಪ್ರತಿಫಲಿಸುವ ನಮ್ಮದೇ ಅಹಂಕಾರದ ಜೊತೆ ಜಗಳವಾಡುತ್ತೇವೆ. ದಿನಕ್ಕೊಮ್ಮೆ ಸಂಗಾತಿಯಲ್ಲಿರುವ ಕನಿಷ್ಠ ಒಂದು ಒಳ್ಳೆಯ ಗುಣವನ್ನು ನೆನಪಿಸಿಕೊಳ್ಳಿ. ಕ್ಷಮಿಸಿ ಮತ್ತು ಧನ್ಯವಾದ ಎಂಬ 2 ಸಣ್ಣ ಪದಗಳನ್ನು ಬಳಸಲು ಸಂಕೋಚಪಡಬೇಡಿ. ನೆನಪಿಡಿ, ಪ್ರತಿ ಬಾರಿ ಕೊನೆಯ ಮಾತು ನಿಮ್ಮದೇ ಆಗಬೇಕೆಂದಿಲ್ಲ. ಮೂರನೆಯ ಸೂತ್ರ: ಜಾಗೃತ ಮನಸ್ಸು. ಬಹಳಷ್ಟು ಮನೆಗಳು ಅಜಾಗರೂಕ ಪ್ರತಿಕ್ರಿಯೆಗಳಿಂದ ನರಕವಾಗುತ್ತವೆ. ಕೋಪ ಬಂದ ಆ ಕ್ಷಣದಲ್ಲಿ ನೀವು ನಿಮ್ಮ ಮನಸ್ಸನ್ನು ಗಮನಿಸಲು ಶುರು ಮಾಡಿದರೆ, ಈಗ ನನಗೆ ಸಿಟ್ಟು ಬರುತ್ತಿದೆ, ನನ್ನ ಮನಸ್ಸು ಉರಿಯುತ್ತಿದೆ ಎಂದು ಕೇವಲ ಅರಿತರೆ ಸಾಕು. ಆ ಕೋಪದ ಅರ್ಧ ಶಕ್ತಿ ಅಲ್ಲೇ ಕರಗಿ ಹೋಗುತ್ತದೆ. ಸಣ್ಣ ಅಭ್ಯಾಸ: ದಿನಕ್ಕೆ 10 ನಿಮಿಷ ಮೌನವಾಗಿ ನಿಮ್ಮ ಉಸಿರನ್ನು ಗಮನಿಸಿ. ಜಗಳದ ಮಧ್ಯೆ ಮಾತನಾಡುವ ಮೊದಲು ಕೇವಲ 3 ಬಾರಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ಆ ಒಂದು ಕ್ಷಣದ ವಿರಾಮ ನಿಮ್ಮ ಸಂಬಂಧವನ್ನು ದೊಡ್ಡ ಅನಾಹುತದಿಂದ ಉಳಿಸಬಹುದು. ಸ್ನೇಹಿತರೆ, ಬುದ್ಧನ ದೃಷ್ಟಿಯಲ್ಲಿ ದಾಂಪತ್ಯ ಎಂದರೆ ಒಬ್ಬರನ್ನೊಬ್ಬರು ಆಳುವ ಸ್ವತ್ತು ಅಲ್ಲ. ಅದು ಇಬ್ಬರೂ ಪರಸ್ಪರ ಬೆಂಬಲವಾಗಿ ನಡೆಯುವ ಸಹಯಾತ್ರಿಕ ಪಯಣ. ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಕಾಡುತ್ತಿರುವ ಸಮಸ್ಯೆ ಯಾವುದು? ಮಾತಿನ ಗಾಯಗಳೇ ಅಥವಾ ಪರಸ್ಪರ ಅರ್ಥವಾಗದ ಭಾವನೆಗಳೇ? ಕಮೆಂಟ್ ಮಾಡಿ ತಿಳಿಸಿ. ಜೊತೆಯಾಗಿ ಶಾಂತಿಯತ್ತ ಹೆಜ್ಜೆ ಇರೋಣ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿದ್ದರೆ ಇದನ್ನು ನಿಮ್ಮ ಪ್ರೀತಿಪಾತ್ರರಿಗೆ ಶೇರ್ ಮಾಡಿ. ಬುದ್ಧವಾಣಿ ಕನ್ನಡಕ್ಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.